ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಮು ಸಾಗರ್ ಕನ್ನಡ ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಗೈಸ್. ಇವಾಗ ಸಂಜೆ ಒಂದು 6 ಗಂಟೆ 6:30 ಆಗಿದೆ. ಇವಾಗ ನಾನೊಂದು ಸ್ಪೆಷಲ್ ಆಗಿ ಒಂದು ಸ್ವೀಟ್ನ ಫಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಸರಿನೂ ಮಾಡಿಲ್ಲ, ನಾನು ತಿಂದೂ ಇಲ್ಲ ಯಾವ ಥರ ಇದೆ ಅಂತ. ಅದು ಏನು ಸ್ವೀಟ್ ಅಂತಂದರೆ ಸಿಹಿ ಗೆಣಸು ಇದೆಯಲ್ಲ, ಆ ಗೆಣಸಲ್ಲಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ಬಟ್ ನನಗೆ ಒಂದು ಟೈಮ್ ಕೂಡ ನಾನು ಮಾಡಿಲ್ಲ, ಅದರಿಂದ ಟೇಸ್ಟ್ ಕೂಡ ಮಾಡಿಲ್ಲ. ಯಾವ ಚೆನ್ನಾಗಿ ಬರುತ್ತಿಲ್ಲೋ ಗೊತ್ತಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಮಾಡ್ತಿದ್ದು, ಟ್ರಯಲ್ ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಬನ್ನಿ ಗೈಸ್ ನೋಡೋಣ. ಗಾಯ್ಸ್, ಗೆಣಸು ಇಲ್ಲಿದೆ. ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು ಮೊನ್ನೆ ತಾನೇ. ಅದನ್ನು ಹಾಗೆ ಇಟ್ಟಿದ್ದೀನಿ, ಏನೂ ಮಾಡಿಲ್ಲ. ಇದರಲ್ಲಿ ಫುಲ್ ಮಾಡಲ್ಲ, ಅರ್ಧ ಮಾತ್ರ ಮಾಡ್ತೀನಿ. ಯಾಕಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರೂ ತಿನ್ನಲ್ಲ, ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ಮಾಡ್ತೀನಿ. ಇನ್ ಕೇಸ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ತೀನಿ ಗೈಸ್. ಬನ್ನಿ ಇದನ್ನು ವಾಶ್ ಮಾಡೋಣ. ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಗೈಸ್ ನೀರಲ್ಲಿ, ಇಲ್ಲಾಂದ್ರೆ ಮಣ್ಣೆ ಬರುತ್ತೆ. ಆಮೇಲೆ ಈ ಗೆಣಸು ತೊಳೆದಾಗಿದೆ. ಇದನ್ನು ಅರ್ಧ ಭಾಗ ಮಾಡ್ತೀನಿ ಗೈಸ್. ಅರ್ಧ ಭಾಗ ಕಟ್ ಮಾಡಿ, ಅರ್ಧ ಭಾಗ ಅಷ್ಟೇ ಇವಾಗ ಯೂಸ್ ಮಾಡ್ತೀನಿ ಪಾಯಸಕ್ಕೆ. ಫೈನಲಿ ಕಟ್ ಆಯಿತು. ಇದನ್ನು ಎತ್ತಿಡ್ತೀನಿ, ಇದು ಯೂಸ್ ಮಾಡಲ್ಲ. ಇದು ಅರ್ಧ ಇದೆಯಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ಚೆನ್ನಾಗಿಲ್ಲ, ಒಂಥರ ಕಲರ್ ಇದೆ. ಇದು ಬೇಡ. ಇದಿಷ್ಟನ್ನು ಬೇಯಕ್ಕೆ ಹಾಕ್ತೀನಿ. ಈಗ ಕುಕ್ಕರಲ್ಲಿ ವಿಶಲ್ ಕೂಗಿಸ್ಕೊತೀನಿ. ಕೂಗಿಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಇಷ್ಟ ಆಗಿದೆ, ಸಾಕು ಗೈಸ್. ಇವಾಗ ಗ್ಯಾಸ್ ಹಚ್ಚೋಣ. ಕುಕ್ಕರ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕೋಣ. ಅದು ಗೆಣಸು ಬೇಯಲಿ ಅಂತ ಹೇಳಿ. ಮತ್ತು ಕಟ್ ಮಾಡಿದ್ನಲ್ಲ ಗೆಣಸು, ಅದನ್ನು ಹಾಕ್ತಿದ್ದೀನಿ ಇವಾಗ. ಈಗ ಲಿಡ್ ಕ್ಲೋಸ್ ಮಾಡೋಣ. ಇದು ವಿಶಿಲ್ ಆಗೋ ತನಕ ವೆಯ್ಟ್ ಮಾಡೋಣ ಗೈಸ್. ಇವಾಗ ಗೈಸ್, ಅದು ವಿಶಿಲ್ ಆಗೋ ತನಕ ನನ್ನ ಮಗ ಸಂಡೆ ಮಂಡೆ ಹೇಳ್ತಾನೆ, ನೋಡ್ಕೊಳ್ಳಿ. ಪಪ್ಪು ಸಂಡೆ ಮಂಡೆ ಹೇಳು. ಹಾಂ ಹಾಂ ಗೈಸ್, ಅವನು ಸಂಡೆ ಮಂಡೆ ಹೇಳ್ತಾನೆ, ಬಟ್ ಮಂಡೇನೇ ಹೇಳಲ್ಲ. ಮಂಡೆ ಬಿಟ್ಟು ಇನ್ನೆಲ್ಲ ವಾರನೂ ಹೇಳ್ತಾನೆ. ಸ್ವಲ್ಪ ಸ್ವಲ್ಪ ಇವಾಗ ಹೇಳ್ಕೊಡ್ತಾ ಇದ್ದೀನಿ ಎಲ್ಲ. ಗೈಸ್, ಈಗ ಕುಕ್ಕರ್ ಆಗಿದೆ, ವಿಶಿಲೆಲ್ಲ ನೋಡೋಣ ಬೆಂದಿದೆ ಏನೋ ಅಂತ. ಬೆಂದಿರುತ್ತೆ, ಫುಲ್ ಚೆನ್ನಾಗಿ ಬೆಂದೋಗಿದೆ, ಸಿಪ್ಪೆ ಎಲ್ಲ ಹಿಡ್ದೋಗಿದೆ. ಇದನ್ನು ಒಂದು ತಣ್ಣೀರಿಗೆ ಹಾಕಬೇಕು, ಕೋಲ್ಡ್ ಆಗಲಿ ಅಂತ. ಇದನ್ನು ಬಸ್ಕೊಳ್ಳೋಣ. ಫುಲ್ ಎಲ್ಲ ಬೆಂದೋಗಿದೆ. ಬೆಂದಿದೆಯಲ್ಲ ಗೆಣಸನ್ನ ಗೈಸ್, ಅದನ್ನು ಒಂದು ಬೌಲ್ಗೆ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಸಿಪ್ಪೆ ಹಿಡಿದ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಚಿಕ್ಕ ಪಾತ್ರೆ ಮಡಗ್ತಾ ಇದ್ದೀನಿ. ಲೋ ಫ್ಲೇಮ್ ಮಾಡ್ಕೊತೀನಿ ಸ್ವಲ್ಪ. ಅಲ್ಲಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಯಾಕಂತಂದರೆ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಅದನ್ನು ಹುರ್ಕೊಡೋಣ ಅಂತಂದ್ಬಿಟ್ಟು ತುಪ್ಪ ಹಾಕ್ತೀನಿ ಸ್ವಲ್ಪ.
ಡ್ರೈ ಫ್ರೂಟ್ಸ್ ಹಾಕೊಳ್ಳೋದು. ನಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಒಂದು ಬೌಲ್ಗೆ ಹಾಕೊಳ್ಳಿ ಅದನ್ನೆಲ್ಲ, ಫ್ರೂಟ್ಸ್ ಎಲ್ಲ, ಡ್ರೈ ಫ್ರೂಟ್ಸು. ಮತ್ತು ಅದೇ ಪಾತ್ರೆಗೆ ಹಾಲು ಹಾಕೊಳ್ಳಿ, ಕಾದು ಆರಿಸಿರೋ ಹಾಲು. ಹಾಲು ಬಾಯ್ಲ್ ಹಾಕೋದು ಬಿಡಬೇಕು, ಅದು ಚೆನ್ನಾಗಿ ಕುದಿದ್ಮೇಲೆ ಅದಕ್ಕೆ ಸಕ್ಕರೆ ಹಾಕಬೇಕು. ಹಾಲು ಬಾಯ್ಲ್ ಆಗ್ತಿದೆ, ಅದಕ್ಕೆ ಒಂದು ಲೋಟ, ಚಿಕ್ಕ ಲೋಟದಲ್ಲಿ ಸಕ್ಕರೆ ಹಾಕ್ತಿದ್ದೀನಿ. ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ತಿರ್ಸ್ಕೊಂಡು ಸಕ್ಕರೆ ಕರಗೋ ತನಕ ಬಿಡಬೇಕು ಅದನ್ನು. ಗೈಸ್, ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಅದಕ್ಕೆ ಗೆಣಸನ್ನ ಸ್ಮ್ಯಾಶ್ ಮಾಡಿದ್ನಲ್ಲ ಅದು ಹಾಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ತಿರಿಬೇಕು. ಗೈಸ್, ಇವಾಗ ಅದು ಬಾಯ್ಲ್ ಆಗ್ತಿದೆ. ಅದಕ್ಕೆ ಇವಾಗ ರುಬ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ನಲ್ಲ ಅದನ್ನ ಇವಾಗ ಪಾಯಸಕ್ಕೆ ಮಿಕ್ಸ್ ಮಾಡೋಣ. ಪಾಯಸಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಹಾಕ್ಬಿಡೋಣ. ಇವಾಗ ಗೈಸ್, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ, ಅಲ್ಲಿ ತನಕ ನನ್ನ ಪಾಪು ಏನು ಮಾಡ್ತೀನಿ ಅಂತ ನೋಡ್ಕೊಬರೋಣ ಬನ್ನಿ. ಗೈಸ್, ನನ್ನ ಪಾಪು ಆಟ ಆಡ್ತಿದ್ದಾನೆ. ನಾನು ಹಿಡ್ಕೊಂಡು ಈ ಥರ ಎಳಿಬೇಕು. ಪಾಪು ಕಾಲು ಮೇಲ್ಗಡೆ ಮಡಗು, ಹಾಯ್ ಮಾಡು. ನಿಧಾನಕ್ಕೆ ಹೋಗು. ಗಾಯ್ಸ್, ಫೈನಲಿ ಪಾಯಸ ಆಗಿದೆ. ಇದನ್ನ ಇವಾಗ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಗಾಯ್ಸ್, ಪಾಯಸ ಆರಿದೆ. ಆವಾಗಲೇ ಆರಲಿ ಅಂತ ಬಿಟ್ಟಿದ್ದೆ. ನೋಡೋಣ ಬನ್ನಿ ಆರಿದೆಯೇನೋ ಅಂತ. ಆರಿದ್ರೆ ನನ್ನ ಹಸ್ಬೆಂಡ್ಗೆ ಕೊಡೋಣ. ಆರಿದೆ. ಇದನ್ನು ಇವಾಗ ತಿರ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ ಬೌಲ್ಗೆ. ಗೈಸ್, ಪಾಯಸ ರೆಡಿ ಇದೆ, ಗೆಣಸು ಪಾಯಸ. ಬನ್ನಿ ಇವಾಗ ನನ್ನ ಹಸ್ಬೆಂಡಿಗೆ ಕೊಡೋಣ, ಏನಂತಾರೆ ನೋಡೋಣ ಬನ್ನಿ. ಈ ಪಾಯಸ ರೆಡಿ, ತಗೊಳ್ಳಿ. ನೋಡಿ ಯಾವ ಥರ ಇದೆ ಅಂತ. ಸುಡುತ್ತೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ನಿಜ? ಹಾಂ, ನನ್ನ ಮಗ ನನಗೆ ಪಾಯಸ ಹಾಕೊಡು ಬಾ ಅಮ್ಮ ಅಂತೇಳಿ ಕರ್ಕೊಬಂದವನೇ. ಅವನಿಗೂ ಹಾಕೊಟ್ಬಿಡ್ತೀನಿ. ಅವನಿಗೆ ಕುಡಿಯೋಕ್ಕೆ ಬರಲ್ಲ, ಸ್ವಲ್ಪ ಹಾಕ್ಕೊಡ್ತೀನಿ. ಗೈಸ್, ನನ್ನ ಮಗನಿಗೆ ಪಾಯಸ ಹಾಕ್ಕೊಟ್ಟಿದ್ದೀನಿ. ಬನ್ನಿ ಯಾವ ಥರ ಇದೆ ಪಾಪು ಅಂತ ಕೇಳ್ತೀನಿ, ಏನಂತ ನೋಡೋಣ. ಪಾಪು, ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಪಾಯಸ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಥ್ಯಾಂಕ್ ಯು ಮಗನೇ. ಗೈಸ್, ಇವಾಗ ಪಾಯಸ ಮಾಡಾಗಿದೆ. ನನ್ನ ಹಸ್ಬೆಂಡ್ ಪಾಪು ಕೊಟ್ಟಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ನಾನು ತಿಂದಿಲ್ಲ, ಆಮೇಲೆ ತಿಂತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಒಂದ್ಸರಿ ಪಾಯಸನ ಮಾಡ್ಕೊಂಡು ತಿನ್ನಿ, ನೋಡೋಣ.
ಕಮೆಂಟ್ಸಲ್ಲಿ ಹೇಳಿ ಮಾಡ್ಕೊಂಡು ತಿಂದ್ಬಿಟ್ಟು ಯಾವ ಥರ ಇದೆ ಅಂತ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲಾಂದರೆ ಯಾವ ಥರ ಇದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.